ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಸ್ ಫ್ರೆಂಡ್ಸ್, ನನ್ನ ಚಾನಲ್ ಅಸ್ಟ್ರೋ ಕನ್ನಡಿಗ ಚಾನಲ್ಗೆ ಸುಸ್ವಾಗತ. ಎಸ್ ಫ್ರೆಂಡ್ಸ್, ಬಹಳ ದಿನದಿಂದ ನನ್ನ ಒಂದು ಚಾನಲಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಆದರೆ ಎಷ್ಟೋ ಜನ ವಿಡಿಯೋಗಳನ್ನು ಮಧ್ಯೆ ಮಧ್ಯೆ ನೋಡಿರ್ತೀರಾ. ಕೆಲವ್ರಿಗೆ ಯಾವ್ಯಾವುದು ಏನೇನು ಯಾವ್ಯಾವ ರೇಖೆಯಲ್ಲಿರುತ್ತೆ ಅನ್ನೋದನ್ನ ನಿಮಗೆ ಗೊತ್ತಾಗಿರೋದಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಯಾವ ಯಾವ ರೇಖೆಗಳಿದಾವೆ ಹಸ್ತರೇಖಾಶಾಸ್ತ್ರದಲ್ಲಿ, ಹಾಗೂ ಯಾವ ರೇಖೆಗೆ ಏನೇನು ಪ್ರಾಶಸ್ತ್ಯ ಇದೆ, ಮತ್ತು ಯಾವ ರೇಖೆ ಹೇಗಿದ್ರೆ ಒಳ್ಳೆಯ ರೇಖೆ, ಯಾವ ರೇಖೆ ಹೇಗಿದ್ರೆ ಒಂದು ಕೆಟ್ಟ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಬನ್ನಿ ಫ್ರೆಂಡ್ಸ್, ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಹಸ್ತರೇಖಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಫಸ್ಟ್ ಆಫ್ ಆಲ್ ನಿಮಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಹಸ್ತದಲ್ಲಿ ಮೊದಲು ನೋಡಬೇಕಾದಂತ ಚಿಹ್ನೆ ಯಾವುದಪ್ಪ ಅಂದ್ರೆ ನೋಡಿ, ಈ ಮೇಲ್ಭಾಗದಲ್ಲಿ ಕಂಡು ಬರುವಂತಹ ಈ ಒಂದು ಹಾರ್ಟ್ ಲೈನ್, ಇದನ್ನ ನಾವು ಹೃದಯ ರೇಖೆ ಅಂತ ಕರಿತೀವಿ ಕನ್ನಡದಲ್ಲಿ. ಹಾಗಾದ್ರೆ ಈ ಒಂದು ರೇಖೆಯ ವಿಶಿಷ್ಟತೆ ಏನಪ್ಪಾ ಅಂದ್ರೆ, ಹೃದಯ ರೇಖೆ ಹೆಸರೇ ಸೂಚಿಸುತ್ತೆ, ನಮ್ಮ ಹೃದಯ ನಮ್ಗೆ ಏನ್ ಮಾಡುತ್ತೆ, ಫೀಲಿಂಗ್ಸ್ ಅಂದ್ರೆ ಎಮೋಷನ್ಸ್ ಅನ್ನ ನಮ್ಗೆ ತಿಳಿಸ್ಕೊಡುತ್ತೆ. ಈ ಒಂದು ರೇಖೆ ಬಹಳ ಚೆನ್ನಾಗಿದ್ದಾಗ ವ್ಯಕ್ತಿ ಎಮೋಷನ್ಸ್ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿರೋದು ಅಂದ್ರೆ ಏನು? ಚೆನ್ನಾಗಿರೋದು ಅಂದ್ರೆ ನೋಡಿ, ಹೀಗೆ ಆ ರೇಖೆ ಬಹಳ ಒಂದು ಸಲೀಸಾಗಿ ಹಾದು ಹೋಗಿರ್ಬೇಕು, ಯಾವುದೇ ಒಂದು ದೋಷ ಇರಬಾರ್ದು ಅಂತ ಹೇಳ್ಬೋದು. ಅಂದ್ರೆ ಅದರ ಅರ್ಥ ಏನ್ ಗೊತ್ತಾ, ಈ ರೇಖೆ ಫಾರ್ ಎಕ್ಸಾಂಪಲ್ ಹೀಗ್ ಬಂದಿರುತ್ತೆ, ಇಲ್ಲಿ ಕಟ್ ಆಗಿರುತ್ತೆ, ಈಗ ಮತ್ತೆ ಹೋಗಿರುತ್ತೆ, ಈ ತರ ಇರಬಹುದು. ಈ ತರ ಇದ್ದಾಗ ವ್ಯಕ್ತಿ ಎಮೋಷನಲಿ ಬ್ರೇಕ್ ಡೌನ್ ಆಗ್ತಾ ಇರ್ತಾರೆ. ಎಮೋಷನಲಿ ಸ್ಟೇಟಿಕ್ ಎಮೋಷನ್ಸ್ ಇರೋದಿಲ್ಲ. ಅಂದ್ರೆ ಒಂದು ಸಾರಿ ಇದ್ದಂತ ಒಂದು ಆತ್ಮೀಯತೆ ಮತ್ತೊಂದು ಸಾರಿ ಇರೋದಿಲ್ಲ. ಎಷ್ಟೋ ಸಾರಿ ತನ್ನ ಸ್ವಂತ ಸಂಬಂಧಿಗಳ ಜೊತೆ ಅನಾವಶ್ಯಕವಾಗಿ ಜಗಳಕ್ಕಿಳಿದು ಅನಾವಶ್ಯಕವಾಗಿ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಇರುತ್ತೆ ಅಂತ ಹೇಳ್ಬೋದು. ಹಾಗೇನೇನೆ ಯಾವುದೇ ಒಂದು ಇದು ರೇಖೆಯಲ್ಲಿ ಒಂದು ಐಲ್ಯಾಂಡ್ ಸಿಂಬಲ್ ಇರಬಾರ್ದು. ಐಲ್ಯಾಂಡ್ ಸಿಂಬಲ್ ಅಂದ್ರೆ ಏನು ಅಂದ್ರೆ ದ್ವೀಪದ ಚಿಹ್ನೆ ಅಂತೀವಿ ಕನ್ನಡದಲ್ಲಿ. ಅಂದ್ರೆ ರೇಖೆ ಹೀಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಒಂದು ದ್ವೀಪದ ಚಿಹ್ನೆ ತರ ಈ ತರ ಬಂದಾಗ ವ್ಯಕ್ತಿ ಈ ಒಂದು ಪೀರಿಯಡ್ ಅಲ್ಲಿ ಬಹಳಷ್ಟು ಸಮಸ್ಯೆಯನ್ನ ಎದುರಿಸ್ತಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ಇರೋದು ಅಷ್ಟು ಒಳ್ಳೆ ಚಿಹ್ನೆ ಅಲ್ಲ. ಹಾಗಾದ್ರೆ ಇನ್ನೊಂದು ಒಂದು ಹೃದಯ ರೇಖೆ ಮೇಲೆ ಇನ್ನೇನು ಒಳ್ಳೆ ಚಿಹ್ನೆಗಳು ಅಂದ್ರೆ, ಚಾನ್ಸ್ ಅಲ್ಲಿ ಯಾವ್ದಾದ್ರು ತ್ರಿಭುಜ ಇದೆ ಅಂತ ಇಟ್ಕೊಳ್ಳಿ, ಅದು ತುಂಬಾ ಉತ್ತಮವಾದಂತ ಚಿಹ್ನೆ. ಈ ಒಂದು ಸಂದರ್ಭದಲ್ಲಿ ವ್ಯಕ್ತಿಗೆ ಮನೆ, ಆಸ್ತಿ, ಐಶ್ವರ್ಯ ಎಲ್ಲ ಸಿಗುವಂತ ಸಾಧ್ಯತೆಗಳು ಇರುತ್ತೆ. ಲಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಈ ಒಂದು ರೇಖೆ ಮೇಲೆ ಈ ತರ ಕ್ರಾಸ್ ಇದ್ರೂ ಸಹ ಬಹಳಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬೋದು. ಈ ತರ ಕ್ರಾಸ್ ಇದ್ದಾಗ ವ್ಯಕ್ತಿ ತನ್ನ ಹೃದಯಕ್ಕೆ ಹತ್ತಿರವಾದಂತ ವ್ಯಕ್ತಿಗಳನ್ನ ಕಳೆದುಕೊಳ್ಳೋ ಸಾಧ್ಯತೆಗಳು ಸಹ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಹೃದಯ ರೇಖೆಗೆ ಸಂಬಂಧಪಟ್ಟಂತೆ. ಇನ್ನು ಎರಡನೇ ರೇಖೆ ಯಾವ್ದಪ್ಪ ಅಂದ್ರೆ ಬುದ್ಧಿ ರೇಖೆ. ಅಂದ್ರೆ ಇದರ ಕೆಳಗಡೆನೆ ಒಂದು ರೇಖೆ ಇರುತ್ತೆ, ಈ ರೀತಿ ಇರುತ್ತೆ. ಇದನ್ನ ನಾವು ಬುದ್ಧಿ ರೇಖೆ ಅಂತ ಕರಿತೀವಿ. ಅಂದ್ರೆ ಈ ಬುದ್ಧಿ ರೇಖೆಗೆ ವಿಶೇಷತೆ ಏನಪ್ಪಾ ಅಂದ್ರೆ, ಇದು ವ್ಯಕ್ತಿಯ ಬುದ್ಧಿವಂತಿಕೆಯನ್ನ ತಿಳಿಸುತ್ತೆ. ಅಂದ್ರೆ ಇದು ಎಮೋಷನ್ಸ್, ಈ ಒಂದು ರೇಖೆ ಎಮೋಷನ್ಸ್ ಅನ್ನ ಸೂಚಿಸಿದ್ರೆ, ಈ ರೇಖೆ ಎಮೋಷನ್ಸ್ ಅನ್ನ ಸೂಚಿಸಲ್ಲ, ಬದಲಾಗಿ ವಾಸ್ತವಿಕತೆಯನ್ನ ಸೂಚಿಸುತ್ತೆ. ಅಂದ್ರೆ ವ್ಯಕ್ತಿ ವಾಸ್ತವಿಕ ನೆಲಗಟ್ಟಲ್ಲಿ ಯೋಚನೆ ಮಾಡ್ತಾನೆ. ಅಂದ್ರೆ ಈ ಒಬ್ಬ ವ್ಯಕ್ತಿಗೆ ಈ ರೇಖೆ ತುಂಬಾ ಸ್ಟ್ರಾಂಗ್ ಆಗಿದ್ದು ಸ್ವಲ್ಪ ವೀಕ್ ಇದೆ ಅಂದ್ರೆ ವ್ಯಕ್ತಿ ಬಹಳಷ್ಟು ವಾಸ್ತವಿಕವಾದಿ ಆಗಿರ್ತಾನೆ. ಬೈ ಚಾನ್ಸ್ ಈ ರೇಖೆ ವೀಕ್ ಆಗಿದ್ದು ಈ ರೇಖೆ ಸ್ಟ್ರಾಂಗ್ ಇದೆ ಅಂತ ತಿಳ್ಕೊಳ್ಳಿ, ಆತ ವ್ಯಕ್ತಿ ಒಂದು ಭಾವನಾತ್ಮಕ ಜೀವಿ ಆಗಿರ್ತಾರೆ ಅಂತ ಹೇಳ್ಬೋದು. ಎರಡು ಚೆನ್ನಾಗಿದ್ದಾಗ ವ್ಯಕ್ತಿಯ ಜೀವನ ಬಹಳ ಸುಗಮವಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೆಕ್ಸ್ಟ್ ಚಿಹ್ನೆ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಜೀವನ ರೇಖೆ. ನೋಡಿ, ಇಲ್ಲಿಂದ ಹೀಗೆ ಜೀವನ ರೇಖೆ ಹೀಗೆ ಒಂದು ಅರ್ಧ ಚಂದ್ರಾಕೃತಿನಲ್ಲಿ ಇರೋದನ್ನ ಕಾಣಿಸುತ್ತೆ, ಈ ರೀತಿ ಇರುತ್ತೆ. ಸೊ ಹೀಗೆ ಅರ್ಧ ರೇಖಾಕೃತಿಯಲ್ಲಿ ಒಂದು ಬುದ್ಧಿ ರೇಖೆ ಇದ್ದಾಗ, ಜೀವನ ರೇಖೆ ಇದ್ದಾಗ ಈ ಜೀವನ ಬಹಳ ಸುಲಲಿತವಾಗಿ, ಸೊಗಸಾಗಿ, ಅದ್ಭುತವಾಗಿರುತ್ತೆ ಅಂತ ಹೇಳ್ಬೋದು. ಆದ್ರೆ ಇದರಲ್ಲಿ ದ್ವೀಪ ಆಕೃತಿ ಬರೋದಾಗ್ಲಿ, ಆಗ್ಲೇ ಹೇಳದಂತೆ ಈ ತರ ದ್ವೀಪ ಬರೋದಾಗ್ಲಿ, ಅಥವಾ
ಈ ಒಂದು ಅಡ್ಡ ರೇಖೆಗಳು ಬರೋದಾಗ್ಲಿ ಅಥವಾ ಈ ಜೀವನ ರೇಖೆಗೆ ಹೊಂದ್ಕೊಂಡಿರೋ ತರ ಒಂದು ಕ್ರಾಸ್ ಬರೋದೇ ಆಗ್ಲಿ ಜೀವನದಲ್ಲಿ ಹಲವಾರು ಅಡ್ಡಿ ಆತಂಕಗಳನ್ನ ಹಲವಾರು ಸಮಸ್ಯೆಗಳನ್ನ ತಂದು ಒಡ್ಡಿ ನಿಲ್ಸುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಬಹಳ ಒಂದು ಇಂಪಾರ್ಟೆಂಟ್ ಆದ ವಿಚಾರ. ಹಾಗೆ ಜೀವನ ರೇಖೆಯಿಂದ ಕೆಳಭಾಗಕ್ಕೆ ಈ ತರ ಲೈನ್ಗಳು ಹೋಗ್ತಾ ಇದಾವೆ ಅಂದ್ರೆ ಇಲ್ಲಿ ಜೀವನ ಇವ್ರಿಗೆ ಬಹಳಷ್ಟು ಆತಂಕಗಳಿಂದ ಕೂಡಿರುತ್ತೆ ಅಂತ ಹೇಳ್ಬೋದು. ಬೈ ಚಾನ್ಸ್ ಒಂದು ರೇಖೆ ಮೇಲ್ಮುಖವಾಗಿ ಹೋಗ್ತಾ ಇದೆ, ಈ ರೀತಿ ಮೇಲ್ಮುಖವಾಗಿ ಈ ತರ ಹೋಗ್ತಾ ಇದೆ ಅಂದಾಗ ಆ ಒಂದು ರೇಖೆ ಬಹಳ ಉತ್ತಮ ರೀತಿಯ ಪ್ರಗತಿಯನ್ನು ಅವರ ಜೀವನದಲ್ಲಿ ತಂದು ಕೊಡುತ್ತೆ. ಬಹಳಷ್ಟು ಇವರ ಆಸೆ ಆಕಾಂಕ್ಷೆಗಳನ್ನ ತೀರಿಸುತ್ತೆ ಮತ್ತು ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಒಂದು ಕಾರಕವಾದಂತ ಒಂದು ಸಮಯ ಅದಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಜೀವನ ರೇಖೆ ಬಗ್ಗೆ ಆಯ್ತು. ಇನ್ನ ವಿವಾಹ ರೇಖೆ ನೋಡಿ, ಈ ಒಂದು ಹಾರ್ಟ್ ಲೈನ್ ಮತ್ತೆ ಈ ಬುಧ ಬೆರಳಿನ ಕೆಳಭಾಗ ಈ ಈ ಮಧ್ಯದಲ್ಲಿ ಯಾವ್ಯಾವ ರೇಖೆಗಳು ಬರ್ತವೆ ಇವನ್ನ ವಿವಾಹ ರೇಖೆಗಳು ಅಂತ ಕರೀತಾರೆ. ಸೊ ವಿವಾಹ ರೇಖೆಗಳು ಅಂದ್ರೆ ಎಲ್ಲ ರೀತಿಯ ರೇಖೆಗಳನ್ನ ವಿವಾಹ ರೇಖೆ ಅಂತ ಕರೆಯಕ್ಕಾಗಲ್ಲ. ಇದ್ರಲ್ಲಿ 3-4 ವಿವಾಹ ರೇಖೆಗಳಿದ್ರು ಸಹ ತುಂಬಾ ಪ್ರಾಮಿನೆಂಟ್ ಆಗಿ ಯಾವ್ದಿರುತ್ತೆ ಅದನ್ನ ವಿವಾಹ ರೇಖೆ ಅಂತೀವಿ. 2-3 ಸಣ್ಣ ಪುಟ್ಟ ರೇಖೆಗಳಿದ್ದ ಅವುಗಳನ್ನ ರಿಲೇಶನ್ಶಿಪ್ ಲೈನ್ ಅಂತೀವಿ ಅಥವಾ ಅವುಗಳನ್ನ ಸಂಬಂಧಗಳನ್ನ ಹೊಂದಿರ್ತಾರೆ ವ್ಯಕ್ತಿ. ಅದು ಏನಾಗುತ್ತೆ ಕೆಲವು ಟೈಮಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅಂದ್ರೆ ಸಂಬಂಧಗಳನ್ನ ಹೊಂದಿರ್ತಾರೆ ಅಂದ್ರೆ ಅದರ ಅರ್ಥ ವ್ಯಕ್ತಿ ತುಂಬಾ ಆತ್ಮೀಯವಾದಂತ ಸಂಬಂಧವನ್ನ ಹೊಂದಿರ್ತಾರೆ ಅಂತ ಹೇಳ್ಬೋದು. ಅದು ಮದುವೆಯಾಗಿ ಕನ್ವರ್ಟ್ ಆಗೋ ಲೆವೆಲ್ಗೆ ಆ ಸ್ನೇಹ ಮುಂದುವರಿಯಲ್ಲ ಅಂತ ಹೇಳ್ಬೋದು. ಆದ್ರೆ ಈ ರೇಖೆ ತುಂಬಾ ಸ್ಪಷ್ಟವಾಗಿರೋದ್ರಿಂದ ಈ ರೇಖೆ ಮದುವೆಯವರೆಗೆ ಕರ್ಕೊಂಡು ಹೋಗುತ್ತೆ ವ್ಯಕ್ತಿನ ಅಂತ ಹೇಳ್ಬೋದು. ಸೊ ಹಾಗಾಗಿ ಈ ಒಂದು ಉದ್ದವಾದಂತ ತುಂಬಾ ಸ್ಟ್ರಾಂಗ್ ಆಗಿರೋ ಲೈನನ್ನ ನಾವು ಮದುವೆ ರೇಖೆ ಅಂತ ಹೇಳ್ಬೋದು. ಇದನ್ನ ಯಾವ ಒಂದು ಹಂತದಲ್ಲಿ ಈ ರೇಖೆ ಬಂದಿದೆ, ಅದು ಯಾವ ರೀತಿ ಇದೆ, ಅದು ಕೆಳಗಡೆ ಬಾಗಿದ್ರೆ ಏನು ಮತ್ತೆ ಮೇಲ್ಗಡೆ ಬಾಗಿದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಕೆಳಗೆ ಬಾಗಿದೆ ಅಂದ್ರೆ ಅದು ಒಂದು ಲವ್ ಮ್ಯಾರೇಜ್ ಆಗುವಂತ ಸಾಧ್ಯತೆಗಳಿರುತ್ತೆ. ಅದೇ ಈ ಮೇಲ್ಮುಖವಾಗಿ ಬಾಗಿದೆ ಅಂತ ಅಂದಾಗ ಅದು ವ್ಯಕ್ತಿಯ ಒಂದು ಏನಾಗಿರುತ್ತೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆಗಿರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಮದುವೆಯ ರೇಖೆ ಈ ತರ ಸ್ಪ್ಲಿಟ್ ಆಗಿದ್ದಾಗ ಎಷ್ಟೋ ಸಾರಿ ಒಂದು ಗಂಡ ಹೆಂಡತಿ ನಡುವೆ ಅಷ್ಟಾಗಿ ಹೊಂದಾಣಿಕೆ ಇಲ್ಲದೆ ಕಿತ್ತಾಡುವಂತ ಸಾಧ್ಯತೆಗಳಿರುತ್ತೆ. ಆ ಕಿತ್ತಾಟ ಎಷ್ಟೋ ಸಾರಿ ತಾರಕಕ್ಕೇರಿ ಬೇರೆ ಆಗುವಂತ ಸಾಧ್ಯತೆ ಸಹ ಇರುತ್ತೆ. ಸೊ ಈ ತರ ಚಿಹ್ನೆ ಇರೋರು ಸ್ವಲ್ಪ ಆರ್ಗ್ಯುಮೆಂಟ್ಸ್ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬೋದು. ಅಂದ್ರೆ ವ್ಯಕ್ತಿ ಯಾರು ಆಗ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಆಗ್ಲಿ ತುಂಬಾ ಆರ್ಗ್ಯೂ ಮಾಡಕ್ ಹೋಗ್ಬಾರ್ದು. ಅವರು ಇವರು ಸೊ ಯಾರಾದ್ರೂ ಒಬ್ರು ಸೋತ್ರೆ ಜೀವನ ಚೆನ್ನಾಗಿರುತ್ತೆ ಈ ತರ ಲೈನ್ ಇರೋರು ಅಂತ ಹೇಳ್ಬೋದು. ಸೊ ಮತ್ತೆ ಈ ಒಂದು ವಿವಾಹ ರೇಖೆ ಈಗ 2 ಕವಲನ್ನು ಹೊಂದಿದ್ದು ಮಧ್ಯದಲ್ಲಿ ಈ ತರ ಸೇರಿದ್ರೆ ಮದುವೆ ಮುಂಚೆ ಬಹಳಷ್ಟು ವರ್ಷಗಳ ಸಂಬಂಧ ಇರುತ್ತೆ ಅವರಿಗೆ. ಸುಮಾರು 10-12 ವರ್ಷ 15 ವರ್ಷಗಳ ಒಂದು ಒಂದು ಉತ್ತಮ ಸಂಬಂಧದ ನಂತರ ಅವ್ರಿಗೆ ಮ್ಯಾರೇಜ್ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಈ ರೀತಿಯ ಒಂದು ಚಿಹ್ನೆಗಳನ್ನ ನಾವು ಹೇಳ್ಬೋದು. ಇದನ್ನ ಮ್ಯಾರೇಜ್ ಲೈನ್ ಅಂತ ಕರಿತೀವಿ. ಸೊ ನಿಮ್ಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಭಾಗ್ಯ ರೇಖೆ. ಸೊ ಎಲ್ಲರೂ ತಿಳ್ಕೊಬೇಕಾಗಿರುವಂತ ತುಂಬಾ ಆಸೆ ಪಡುವಂತ ರೇಖೆ ಭಾಗ್ಯ ರೇಖೆ. ನೋಡಿ, ಭಾಗ್ಯ ರೇಖೆ ಒಂದು ಹಸ್ತದ ಯಾವುದೇ ಭಾಗದಲ್ಲಿ ಹುಟ್ಟಿ ಶನಿ ಪರ್ವತಕ್ಕೆ ತಲುಪುವಂತ ರೇಖೆಯನ್ನ ಈ ರೀತಿ ಅಂದ್ರೆ ಈ ಒಂದು ಮಧ್ಯ ಬೆರಳಿನ ಒಂದು ಭಾಗದಲ್ಲಿ ಇರೋದನ್ನ ಇದನ್ನ ಶನಿ ಪರ್ವತ ಅಂತ ಕರಿತೀವಿ. ಇದನ್ನ ಗುರು ಪರ್ವತ ಅಂತ ಕರಿತೀವಿ. ಸೂರ್ಯ ಪರ್ವತ, ಇದು ಬುಧ ಪರ್ವತ, ಇದು ಚಂದ್ರ ಪರ್ವತ, ಶುಕ್ರ ಪರ್ವತ, ಇಲ್ಲಿ ಮಂಗಳ, ಇದು ಮಂಗಳ, ಈ ಮಧ್ಯದಲ್ಲಿ ರಾಹು, ಇಲ್ಲಿ ಕೇತು ಅಂತ ಕರಿತೀವಿ. ಸೊ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಯಾವುದೇ ಭಾಗದಿಂದ ಒಂದು ರೇಖೆ ಬಂದು ಶನಿ ಪರ್ವತವನ್ನು ತಲುಪ್ತಿದೆ ಅಂದಾಗ ಇದನ್ನ ನಾವು ಭಾಗ್ಯ ರೇಖೆ ಅಂತ ಕರಿತೀವಿ. ಸೊ ಭಾಗ್ಯ ರೇಖೆ ನಮ್ಗೆ ಏನ್ ಮುಖ್ಯ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಭಾಗ್ಯ ರೇಖೆ ಅಂದ್ರೆ ತುಂಬಾ ಸ್ಟ್ರೈಟ್ ಆಗಿ ಒಂದು ರೇಖೆ ಬಂದಿದೆ ಅಂದ್ರೆ ಆ ವ್ಯಕ್ತಿ ಬಹಳಷ್ಟು ಹಾರ್ಡ್ ವರ್ಕ್ ಮಾಡ್ತಾನೆ, ಡೆಡಿಕೇಶನ್ ಇರುತ್ತೆ, ಅವರ ಜೀವನ ಬಹಳ ಸ್ಮೂತ್ ಆಗಿ ಸೈಲ್ ಆಗುತ್ತೆ, ಹಣಕಾಸಿನ ತೊಂದರೆಗಳು ಯಾವುದು ಇರೋದಿಲ್ಲ ಅಂತ ಹೇಳ್ಬೋದು. ಆದ್ರೆ ಈ ಒಂದು ರೇಖೆ ತುಂಬಾ ಕಟ್ಟಾಗಿದ್ದಾಗ್ಲೂ ಅಷ್ಟೇ ಸೊ ಈ ಒಂದು ಎಸ್ ನೋಡಿ, ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಮುಖ್ಯವಾಗಿ ನಾನು ಭಾಗ್ಯ ರೇಖೆ ಬಗ್ಗೆ ಹೇಳ್ತಿದ್ದೆ. ಸೊ ಭಾಗ್ಯ ರೇಖೆಯನ್ನ ಮುಖ್ಯವಾಗಿ ನೋಡಿ, ಇದು
ಯಾವುದೇ ಒಂದು ದೋಷ ರಹಿತವಾಗಿ ಎಸ್ ಎಸ್ ರೈಟ್ ನೋಡಿ, ಈ ರೀತಿ ಯಾವುದೇ ಒಂದು ಅಡ್ಡ ರೇಖೆಗಳಿಲ್ಲದೆ, ಯಾವುದೋ ಒಂದು ಇಂಟು ರೇಖೆಗಳಿಲ್ಲದೆ, ಯಾವುದೇ ಒಂದು ಐಲ್ಯಾಂಡ್ ಅಂದ್ರೆ ದ್ವೀಪ ಇಲ್ಲದೆ ತುಂಬಾ ಸ್ಪಷ್ಟವಾಗಿ ಹೋಗಿದೆ ಅಂತ ಇಟ್ಕೊಳ್ಳಿ, ಅವರು ತುಂಬಾ ಭಾಗ್ಯವಂತ ಅಂತ ಹೇಳ್ಬೋದು. ಸೊ ಏನು ಭಾಗ್ಯವಂತ ಅಂದ್ರೆ, ಸೊ ಭಾಗ್ಯವಂತ ಅಂತ ಯಾರನ್ನ ಕರಿತೀವಿ? ಯಾರಿಗೆ ಯಾವುದೇ ಒಂದು ಹಣಕಾಸಿನ ತೊಂದರೆ ಇಲ್ಲದೆ ಅಥವಾ ಯಾವುದೇ ಒಂದು ಸಮಸ್ಯೆ ಇಲ್ಲ, ಅಂದ್ರೆ ಜೀವನದ ಎಲ್ಲಾ ಸಮಸ್ಯೆಗಳು 75 to 80% ಹಣ ಇಲ್ದಿದ್ದಾಗ ಉಂಟಾಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಹಂಗಾಗಿ ಯಾರು ಹಣ ಇರುತ್ತೆ, ಯಾರಿಗೆ ಒಂದು ಹಣಕಾಸಿನಲ್ಲಿ ತೊಂದರೆ ಇರಲ್ಲ, ಅವರನ್ನ ಭಾಗ್ಯವಂತರು ಅಂತ ಕರಿತೀವಿ. ಸೊ ಹಾಗಾಗಿ ಮುಖ್ಯವಾಗಿ ಹಣಕಾಸಿನ ಸ್ಥಿತಿ ತುಂಬಾ ಚೆನ್ನಾಗಿರುತ್ತೆ ಈ ತರ ರೇಖೆ ಇದ್ದಾಗ. ವ್ಯಕ್ತಿಗೆ ಮೇಲ್ಮುಖವಾದಂತ ಒಂದು ಬ್ರಾಂಚಸ್ ಈ ತರ ನೋಡಿದಿದೆ ಅಂದ್ರೆ ಅದ್ಭುತವಾದಂತ, ಅಂದ್ರೆ 2ರಷ್ಟು 3 ಪಟ್ಟು ಹಣ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಅದೇ ಕೆಳಮುಖವಾಗಿ ಹೋಗುವಂತ ಲೈನ್ ಏನಾದ್ರು ಇದೆ ಅಂದ್ರೆ ಆ ತರ ಲೈನ್ಗಳನ್ನ ಅವರ ಒಂದು ಹಣಕಾಸು ದುರುಪಯೋಗ ಆಗುತ್ತೆ, ಅಥವಾ ಹಣ ಸರಿಯಾಗಿ ಬಂದಿದ್ದು ಕೈಯಲ್ಲಿ ಉಳಿಯಲ್ಲ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ನಾವು ಯಾವುದು ಭಾಗ್ಯ ರೇಖೆ ಬಗ್ಗೆ ತಿಳ್ಕೊಂಡ್ವಿ. ಸೊ ನೆಕ್ಸ್ಟ್ ಬಂದು ನಮ್ಗೆ ಸೂರ್ಯ ರೇಖೆ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಯಾವ ಒಂದು ಈ ಒಂದು ಉಂಗುರ ಬೆರಳಿನ ಕೆಳಗಿರ ಇರುವ ಭಾಗವನ್ನು ಸೂರ್ಯ ಪರ್ವತ ಅಂತ ಕರಿತೀವಿ. ಈ ಒಂದು ಭಾಗದಿಂದ ರೇಖೆ ಸ್ಟ್ರೈಟ್ ಆಗಿ ಈ ಒಂದು ಯಾವುದೇ ಭಾಗದಿಂದ ಬಂದು ಸ್ಟ್ರೈಟ್ ಆಗಿ ಸೂರ್ಯ ಪರ್ವತ ಹತ್ರ ಬಂದಿದ್ರೆ ಅದನ್ನ ನಾವು ಸೂರ್ಯ ರೇಖೆ ಅಂತ ಕರಿತೀವಿ. ಈ ತರ ರೇಖೆ ಇದ್ದಾಗ ವ್ಯಕ್ತಿ ಬಹಳಷ್ಟು ಜನಪ್ರಿಯರಾಗ್ತಾರೆ, ಬಹಳಷ್ಟು ಪ್ರಶಸ್ತಿ ಮುಂತಾದ ಬಹಳಷ್ಟು ಅದ್ಭುತವಾದಂತ ಒಂದು ಸತ್ಕಾರವನ್ನ ಸಮಾಜದಲ್ಲಿ ಪಡಿತಾರೆ ಅಂತ ಹೇಳ್ಬೋದು. ಈ ತರ ಇರುವಂತ ವ್ಯಕ್ತಿ ಸರ್ಕಾರದಲ್ಲಿ ಬಹಳ ಉತ್ತಮವಾದಂತಹ ಹುದ್ದೆಯನ್ನು ಸಹ ಹೊಂದುತ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ರೇಖೆ ಬಹಳ ಉತ್ತಮವಾದಂತ ರೇಖೆ. ಇದರ ಮೇಲ್ಗಡೆ ಟ್ರಯಾಂಗಲ್ ಇದೆ ಅಂದ್ರೆ ಅದು ಇನ್ನೂ ಉತ್ತಮ, ಮತ್ತೆ ತ್ರಿಶೂಲದ ಚಿಹ್ನೆ ಇದೆಯಾ ಅಂದ್ರೆ ಅದು ಅತ್ಯುತ್ತಮ ಅಂತ ಹೇಳ್ಬೋದು. ಸೊ ಈ ತರ ಒಂದು ರೇಖೆಗಳಿದ್ದಾಗ ವ್ಯಕ್ತಿ ಸೂರ್ಯ ರೇಖೆ ಇದ್ದಾಗ ತುಂಬಾ ಕೌಶಲ್ಯ ಪೂರ್ಣವಾದಂತ ವ್ಯಕ್ತಿತ್ವ ಆಗಿರುತ್ತೆ. 2-3 ರೇಖೆಗಳಿದ್ದಾಗ ಆತನಿಗೆ 2-3 ಕೌಶಲ್ಯಗಳಿರ್ತವೆ ಅಂತ ಹೇಳ್ಬೋದು. ಆದ್ರೆ ಒಂದೇ ಸ್ಪಷ್ಟವಾದ ರೇಖೆ ಇದ್ದಾಗ ವ್ಯಕ್ತಿ ಒಂದೇ ಕೌಶಲ್ಯದಲ್ಲಿ ತುಂಬಾ ಹೆಚ್ಚಿನ ಪರಿಶ್ರಮವನ್ನು ಉಂಟು ಮಾಡಿ ಅದರಲ್ಲಿ ಅತ್ಯಂತ ಹೆಚ್ಚಿನ ಒಂದು ಸಾಧನೆಯನ್ನ ಮಾಡ್ತಾರೆ ಇವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಅತ್ಯುತ್ತಮವಾದಂತ ಚಿಹ್ನೆ ಅಂತ ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ಬಂದಾಗ ನಾವು ಬುಧ ರೇಖೆ ಅಂತ ಕರಿತೀವಿ. ನೋಡಿ, ಈ ಒಂದು ಪರ್ವತವನ್ನು ಬುಧ ಪರ್ವತ ಅಂತ ಕರಿತೀವಿ. ಸೊ ಯಾವುದೇ ಭಾಗದಿಂದ ಬುಧ ಪರ್ವತದ ಕೆಳಗಡೆ ಬಂದು ನಿಲ್ಲುತ್ತಲ್ಲ ಆ ಒಂದು ರೇಖೆಯನ್ನ ಬುಧ ರೇಖೆ ಅಂತ ಕರಿತೀವಿ. ಈ ತರ ರೇಖೆ ಇದ್ದಾಗ ವ್ಯಕ್ತಿ ಅತ್ಯುತ್ತಮವಾದಂತ ಮಾತುಗಾರ ಆಗ್ತಾನೆ, ಅತ್ಯುತ್ತಮವಾದಂತ ವ್ಯಾಪಾರ ಮಾಡುವವನಾಗ್ತಾನೆ, ಅತ್ಯುತ್ತಮವಾದಂತ ಒಂದು ಸೌಜನ್ಯಪೂರ್ಣ ವ್ಯಕ್ತಿತ್ವ ಇವ್ರಿಗೆ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗಾಗಿ ಈ ರೇಖೆ ತುಂಬಾ ಉತ್ತಮ. ಹಾಗೇನೆ ಈ ತರ ರೇಖೆ ಇದ್ದಾಗ ವ್ಯಕ್ತಿ ಆರೋಗ್ಯಪೂರ್ಣವಾಗಿರ್ತಾರೆ ಅಂತ ಹೇಳ್ಬೋದು. ಅದು ಸಹ ಬಹಳ ಮುಖ್ಯವಾದಂತ ವಿಚಾರ ಅಂತ ಹೇಳ್ಬೋದು ಫ್ರೆಂಡ್ಸ್. ಇದು ಬುಧ ರೇಖೆ. ನೆಕ್ಸ್ಟ್ ಮಣಿಬಂಧ ರೇಖೆ. ಓಕೆ ಒಂದ್ ಸೆಕೆಂಡ್. ಇಲ್ಲಿ ನೋಡಿ, ಇದನ್ನ ನಾವು ಮಣಿಬಂಧ ರೇಖೆ ಅಂತೀವಿ. ಅಂದ್ರೆ ಈ ಒಂದು ಹಸ್ತದ ಎಡ್ಜ್ ಅಲ್ಲಿ ಈ ತರ 1, 2, 3, 4, ಕೆಲವರಿಗೆ 5-6 ಇರ್ತವೆ. ಆದ್ರೆ ಮ್ಯಾಕ್ಸಿಮಮ್ ಕೆಲವು ಹ್ಯಾಂಡ್ಗಳಲ್ಲಿ 3-4 ಒಂದು ರೇಖೆಗಳು ಇರೋದನ್ನ ಕಾಣ್ತೀವಿ. ಇವುಗಳು ಏನನ್ನು ಸೂಚಿಸ್ತವೆ ಅಂದ್ರೆ ಇದು ಫಸ್ಟ್ನೇ ಲೈನು ದೈಹಿಕ ಆರೋಗ್ಯ ಸೂಚಿಸುತ್ತೆ, 2ನೇ ಲೈನು ಇವರ ಒಂದು ಐಶ್ವರ್ಯವನ್ನು ಸೂಚಿಸುತ್ತೆ, 3ನೇ ಲೈನು ಇವರ ಒಂದು ಸಂತೋಷವಾಗಿದ್ದಾರ ಲೈಫಲ್ಲಿ ಇಲ್ಲ ಅಂತ ಸೂಚಿಸುತ್ತೆ. 4ನೇ ಒಂದು ರೇಖೆ ಇದ್ದಾಗ ವ್ಯಕ್ತಿ ತುಂಬಾ ರಾಜನ ರೀತಿಯಲ್ಲಿ ಜೀವನ ನಡೆಸ್ತಾನೆ ಅಂತ ಹೇಳ್ಬೋದು. ಮತ್ತೆ ಪ್ರತಿ ರೇಖೆ 25 ವರ್ಷದ ಒಂದು ಜೀವನವನ್ನ ಸೂಚಿಸುತ್ತೆ. 4 ರೇಖೆ ಇದ್ದಾಗ ವ್ಯಕ್ತಿ 100 ವರ್ಷ ತುಂಬಾ ಉತ್ತಮ ರೀತಿಯಲ್ಲಿ ಬದುಕ್ತಾನೆ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಹಸ್ತರೇಖಾ ಶಾಸ್ತ್ರದಲ್ಲಿ ಇವುಗಳನ್ನ ಆಯಸ್ಸು ನೋಡೋದಕ್ಕೂ ಸಹ ಬಳಸ್ತಾರೆ ಅಂತ ಹೇಳ್ಬೋದು. ಮತ್ತೆ ಈ ರೇಖೆಗಳು ಒಂದು ಸ್ಟ್ರೈಟ್ ಆಗಿರೋದು ಇಲ್ಲದೆ ಈ ತರ ಒಂದು ಸಣ್ಣ ಸಣ್ಣ ಒಂದು ದ್ವೀಪರ ಆಕೃತಿನಲ್ಲಿದ್ದಷ್ಟು ತುಂಬಾ ಉತ್ತಮ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಭಾಗದಲ್ಲಿ ಯಾವುದು ದ್ವೀಪಾಕೃತಿನೂ ಸಹ ತುಂಬಾ ಉತ್ತಮ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ. ಬೇರೆ ಯಾವುದೇ ಒಂದು ಪರ್ವದಲ್ಲಿ ಈ ತರ ದ್ವೀಪಾಕೃತಿ ಉತ್ತಮ ಫಲ ಕೊಡೋದಿಲ್ಲ. ಬಟ್ ಇಲ್ಲಿ
ಕಂಕಣ ಪರ್ವತದ ಕಂಕಣ ಒಂದು ಈ ಒಂದು ರೇಖೆಗಳಲ್ಲಿ ಉತ್ತಮ ಫಲಗಳನ್ನ ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ಪೂರ್ವ ಪುಣ್ಯ ರೇಖೆ ಅಂತ ಕರಿತೀವಿ. ನೋಡಿ ಇಲ್ಲಿ ಪೂರ್ವ ಪುಣ್ಯ ರೇಖೆ ಯಾವ್ದಪ್ಪ ಅಂದ್ರೆ ಎಸ್ ನೋಡಿ ಈ ಒಂದು ಭಾಗದಲ್ಲಿ ಅಂದ್ರೆ ಒಂದು ಮಂಗಳ ಪರ್ವತದಿಂದ ಒಂದು ರೇಖೆ ಬಂದು ಅದು ಸೂರ್ಯ ಪರ್ವತದ ಕಡೆ ಹೋಗಿರುತ್ತೆ ಅಂತ ಇಟ್ಕೊಳ್ಳಿ. ಅದನ್ನ ನಾವು ಪೂರ್ವ ಪುಣ್ಯ ರೇಖೆ ಅಂತ ಕರಿತೀವಿ. ಈ ತರ ರೇಖೆ ಇರೋರು ಜೀವನದಲ್ಲಿ ಎಂತ ಕಷ್ಟದ ಸನ್ನಿವೇಶಗಳಿರಲಿ, ಅವರು ಎಂತ ಬಡ ಕುಟುಂಬದಲ್ಲೇ ಹುಟ್ಲಿ, ಆದ್ರೆ ಅವರು ತುಂಬಾ ಉನ್ನತ ಮಟ್ಟಕ್ಕೆ ಬೆಳೆದು ಲೈಫಲ್ಲಿ ಯಶಸ್ಸನ್ನ ಕಾಣ್ತಾರೆ ಅವರು ಅಂತ ಹೇಳ್ಬೋದು. ಸೊ ಹಾಗಾಗಿ ಇದು ಉತ್ತಮವಾದಂತ ರೇಖೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದು ನಿಮ್ಗೆ ದೇವದೂತ ರೇಖೆ ಅಂತ ಕರಿತೀವಿ. ಅಂದ್ರೆ ದೇವದೂತ ರೇಖೆ ಯಾವ್ದಪ್ಪ ಅಂದ್ರೆ ನೋಡಿ ಇದು ಜೀವನ ರೇಖೆ. ಜೀವನ ರೇಖೆದಲ್ಲೇ ಪಕ್ಕದಲ್ಲೇನೆ ಇನ್ನೊಂದು ಜೀವನ ರೇಖೆ ತರ ಈ ತರ ಲೈನ್ ಇರುತ್ತೆ. ಇದನ್ನ ನಾವು ಯಾವುದು ದೇವದೂತ ರೇಖೆ ಅಂತೀವಿ. ಈ ತರ ರೇಖೆ ಇದ್ದಾಗ ವ್ಯಕ್ತಿ ಎಂತ ಸಂದರ್ಭದಲ್ಲಿ ಎಂತ ಒಂದು ಅಪಘಾತ ಆದ್ರೂ ಸಹ ವ್ಯಕ್ತಿ ಲಕ್ಕಿಲಿ ಸೇವ್ ಆಗ್ತಾರೆ ಅಂತ ಹೇಳ್ಬೋದು. ಎಂತ ಲೈಫಲ್ಲಿ ಎಂತ ಗಂಡಾಂತರಗಳು ಬಂದ್ರು ಈ ತರ ಒಂದು ರೇಖೆ ಇದ್ದಾಗ ವ್ಯಕ್ತಿ ಅದ್ಭುತವಾದಂತ ಯಶಸ್ಸನ್ನ ಗಳಿಸಿ ಅಂದ್ರೆ ಅದನ್ನ ಆ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ಬೋದು. ಸೊ ಇದು ಅತ್ಯುತ್ತಮವಾದಂತ ರೇಖೆ ದೇವದೂತ ರೇಖೆ ಅಂತ ಹೇಳ್ಬೋದು. ಇನ್ನ ಎಂ ಚಿಹ್ನೆ ಅಂದ್ರೆ ನೋಡಿ ಎಂ ಚಿಹ್ನೆ ಇರಂದ್ರೆ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನೋಡಿ ಇದು ಹಾರ್ಟ್ ಲೈನ್, ಮತ್ತೆ ಇದು ಲೈಫ್ ಅಂದ್ರೆ ಜೀವನ ರೇಖೆ, ಇದು ಹೃದಯ ರೇಖೆ, ಹಾಗೂ ಇಲ್ಲಿ ಒಂದು ಏನಾಗುತ್ತೆ ಒಂದು ಭಾಗ್ಯ ರೇಖೆ ಬರುತ್ತೆ. ಇಲ್ಲಿ ಒಂದು ಅದು ಮಸ್ತಿಷ್ಕ ರೇಖೆ ಬರುತ್ತೆ. ಈ ಮೂರು ತುಂಬಾ ಸ್ಪಷ್ಟವಾಗಿದ್ದಾಗ ಇಲ್ಲೊಂದು ಎಂ ಚಿಹ್ನೆ ಮೂಡುತ್ತೆ. ನಾನು ಇನ್ನೊಂದು ಕಲರ್ ತಗೊಂಡು ಬರೋದು ತೋರಿಸ್ತೀನಿ ನಿಮ್ಗೆ. ನೋಡಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಮತ್ತೆ ಇಲ್ಲಿಂದ ಹೀಗೆ ಬಂದು ಹೀಗೆ ಬರೋದನ್ನ ಕಾಣಿಸುತ್ತೆ. ಇದನ್ನ ಎಂ ಚಿಹ್ನೆ ಅಂತ ಕರಿತೀವಿ. ಈ ತರ ಎಂ ಚಿಹ್ನೆ ಇದ್ದಾಗ ವ್ಯಕ್ತಿ ತುಂಬಾ ಉತ್ತಮವಾದಂತ ಜೀವನವನ್ನ ರಾಜನ ರೀತಿಯಲ್ಲಿ ನಡೆಸ್ತಾರೆ ಅಂತ ಹೇಳಿ. ಯಾಕಂದ್ರೆ ಹೃದಯ ರೇಖೆ ಚೆನ್ನಾಗಿದೆ, ಮತ್ತೆ ಯಾವುದು ಭಾಗ್ಯ ರೇಖೆ ಚೆನ್ನಾಗಿದೆ, ಹಾಗೂ ಈ ಒಂದು ಜೀವನ ರೇಖೆ ಸಹ ತುಂಬಾ ಚೆನ್ನಾಗಿರ್ಬೇಕಾಗುತ್ತೆ. ಈ ಮೂರು ರೇಖೆ ಹಾಗೂ ಮಸ್ತಿಷ್ಕ ರೇಖೆ, ಈ 4 ರೇಖೆಗಳು ಒಂದು ಅನುಕೂಲಕರ ಇದೆ ಅಂದ್ರೆ ಆಗ ಮಾತ್ರ ಎಂ ಚಿಹ್ನೆ ಬರುತ್ತೆ. ಸೊ ಈ 4 ರೇಖೆಗಳು ಚೆನ್ನಾಗಿದ್ದಾಗ ವ್ಯಕ್ತಿ ಅದ್ಭುತವಾದಂತಹ ಯಶಸ್ಸನ್ನ ಗಳಿಸಿ ಜೀವನ ತುಂಬಾ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಬಂದು ವಿ ಚಿಹ್ನೆ, ಸಾರಿ ಎಕ್ಸ್ ಚಿಹ್ನೆಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ರೇಖೆಯನ್ನ ನಾನು ತಗೊಂಡಿದ್ದೀನಿ. ನೋಡಿ ಇದೊಂದು ರೇಖೆ, ಇದನ್ನ ಹೃದಯ ರೇಖೆ ಅಂತೀವಿ. ಈ ಮಧ್ಯದಲ್ಲಿ ಇಲ್ಲೊಂದು ರೇಖೆ ಬರುತ್ತೆ, ಇದನ್ನ ಬುದ್ಧಿ ರೇಖೆ ಅಥವಾ ಮಸ್ತಿಷ್ಕ ರೇಖೆ ಅಂತ ಕರಿತೀವಿ. ಇಲ್ಲಿ ಮಧ್ಯದಲ್ಲಿ ಯಾವುದು ಭಾಗ್ಯ ರೇಖೆ ಹಾದು ಹೋಗಿರುತ್ತೆ. ಈ ಒಂದು ಮಧ್ಯ ಭಾಗದಲ್ಲಿ ಈ ತರ ಒಂದು ಕ್ರಾಸ್ ಅಂದ್ರೆ ಇಂಟು ಮಾರ್ಕ್ ಅಂದ್ರೆ ಭಾಗ್ಯ ರೇಖೆಯನ್ನ ಛೇದಿಸಿರುವಂತದ್ದು ನಾವು ಕಾಣ್ತೀವಿ. ಇದನ್ನ ನಾವು ಏನಂತೀವಿ, ಇನ್ನೊಂದು ಕಲರ್ ಅಲ್ಲಿ ಬರೆದು ತೋರಿಸ್ತೀನಿ. ಈ ಒಂದು ಭಾಗವನ್ನ ನಾವು ಕ್ರಾಸ್ ಅಂತ ಕರಿತೀವಿ ಅಥವಾ ಎಕ್ಸ್ ಚಿಹ್ನೆ ಅಂತ ಕರಿತೀವಿ. ಈ ತರ ಇದ್ದಾಗ ವ್ಯಕ್ತಿ ತುಂಬಾ ಒಂದು ಅಡ್ವೆಂಚರಸ್ ಸ್ಪಿರಿಟ್ ಇರುವಂತ ವ್ಯಕ್ತಿ ಆಗಿರ್ತಾರೆ ಅಂತ ಹೇಳ್ಬೋದು. ಅಂದ್ರೆ ಅಡ್ವೆಂಚರಸ್ ಸ್ಪಿರಿಟ್ ಇರುವಂತ ವ್ಯಕ್ತಿ ಅಂದ್ರೆ ಎಂತ ಸಾಹಸಕ್ಕಾಗ್ಲಿ ಇವರು ಕೈ ಹಾಕುವಂತ ವ್ಯಕ್ತಿ ಆಗಿರ್ತಾರೆ. ಆ ಸಾಹಸದಿಂದ ಇವರು ಬಹಳಷ್ಟು ಎತ್ತರಕ್ಕೆ ಬೆಳೀತಾರೆ, ಬಹಳಷ್ಟು ಆಸ್ತಿ ಐಶ್ವರ್ಯನ ಪಡಿತಾರೆ. ಈ ಮೂಲಕ ಜೀವನದ ಅತ್ಯುತ್ತಮ ಸಾಧನೆಯನ್ನ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಫ್ರೆಂಡ್ಸ್, ಮತ್ತೆ ವಿ ಚಿಹ್ನೆ, ಯಾವುದೇ ಒಂದು ರೇಖೆಗೆ ವಿ ಚಿಹ್ನೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಭಾಗ್ಯ ರೇಖೆ ತಗೊಳ್ಳಿ, ಭಾಗ್ಯ ರೇಖೆಗೆ ಈ ತರ ವಿ ಸ್ಪ್ಲಿಟ್ ಆಗಿದ್ರೆ ಅದು ವಿ ಚಿಹ್ನೆ ಅಂತ ಕರಿತೀವಿ. ಇದು ನೋಡಿ ಹೃದಯ ರೇಖೆ, ಇದಕ್ಕೂ ಈ ತರ ಎರಡಾಗಿದ್ರೆ ಅದನ್ನ ವಿ ಚಿಹ್ನೆ ಅಂತ ಕರಿತೀವಿ. ಇದು ಹೆಡ್ ಲೈನ್ ಮಸ್ತಿಷ್ಕ ರೇಖೆ, ಇದು ಸಹ ಈ ತರ ವಿ ಸಿಂಬಲ್ ಅನ್ನ ಹೊಂದಿರಬಹುದು. ಸೊ ಈ ತರ ವಿ ಸಿಂಬಲ್ ಇದ್ದಾಗ ವ್ಯಕ್ತಿ ವಿಷ್ಣುವಿನ ಕೃಪೆಗೆ ಪಾತ್ರರಾಗಿರ್ತಾರೆ ಅಂತ ಹೇಳ್ಬೋದು. ಯಾವ ಚಿಹ್ನೆ ಮೇಲೆ, ಯಾವ ರೇಖೆ ಮೇಲೆ ವಿ ಸಿಂಬಲ್ ಇರುತ್ತೆ ಅವರು ಬಹಳಷ್ಟು ಅದ್ಭುತವಾದಂತ ಯಶಸ್ಸನ್ನ ಜೀವನದಲ್ಲಿ ಗಳಿಸ್ತಾರೆ ವಿಷ್ಣುವಿನ ಕೃಪೆಯಿಂದಾಗಿ ಅಂತ ಹೇಳ್ಬೋದು. ಇವು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಒಂದು ರೇಖೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನನ್ನ ಈ ಒಂದು ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ನಂಬರ್ ನಾನು ಇಲ್ಲಿ ಬರಿತಾ ಇದ್ದೀನಿ ನೋಡಿ, 9611958781.
ಈ ನಂಬರ್ಗೆ ವಾಟ್ಸಪ್ ಮಾಡಿ ಹಾಗೂ ನೀವು ಕನ್ಸಲ್ಟೇಷನ್ ಸಹ ತಗೋಬೋದು. ಸೊ ನೀವು ಕನ್ಸಲ್ಟೇಷನ್ಗೆ ಹೆವಿ ಫೀಸ್ ಇರೋದಿಲ್ಲ, ಸೊ ನಾಮಿನಲ್ ಫೀಸ್ ಇರುತ್ತೆ. ಸೊ ಹಾಗಾಗಿ ನೀವು ನನ್ನ ಒಂದು ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಒಂದು ಹಸ್ತವನ್ನು ಸಹ ಪ್ರೆಡಿಕ್ಷನ್ ತಗೋಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ನೈಸ್ ಡೇ.